ಅಪ್ಪು ಮಗಳ ಧೃತಿ ಬಗ್ಗೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನಮಸ್ಕಾರ ಕರುನಾಡ ಜನತೆಗೆ, ಅಭಿಮಾನಿಗಳಿಗೆ ಪ್ರೀತಿಯ ಅಪ್ಪು. ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವರು ನಮ್ಮನ್ನೆಲ್ಲ ಅಗಲಿ ಹಲವಾರು ವರ್ಷಗಳೇ ಕಳೆದಿವೆ. ಆದರೆ ಅವರ ಇಂದಿಗೂ ಕೂಡ ಕೋಟ್ಯಾಂತರ ಜನರ ಹೃದಯದಲ್ಲಿ ಒಂದು ಮರೆಯಾಗಲಾಗದ ಒಂದು ನಕ್ಷತ್ರವಾಗಿ ಜೀವಂತವಾಗಿದ್ದಾರೆ. ಅಪ್ಪು ಇಲ್ಲ ಎನ್ನುವ ನೋವು ಒಂದು ಕಡೆ ಆದರೆ, ಅವರ ಕುಟುಂಬದ ಬಗ್ಗೆ ತಿಳಿಯುವ ಕುತೂಹಲ ಅಭಿಮಾನಿಗಳಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಈಗ ನೋಡಬೇಕಪ್ಪ ಅಂತಂದರೆ, ಅಪ್ಪು ಅವರು ಹಲವಾರು ಜನರಿಗೆ ಒಂದು ದಾರಿ ದೀಪವಾಗಿದ್ದಾರೆ. ಹಲವಾರು ಜನರ ಬದುಕಿನಲ್ಲಿ ಒಬ್ಬ ದೇವರಾಗಿದ್ದಾರೆ. ಹಲವಾರು ಒಂದು ಅನಾಥಾಶ್ರಮಕ್ಕೆ ಒಬ್ಬ ದೇವರಾಗಿ ಒಂದು ಕಂಗೊಳಿಸುತ್ತಾ ಇದ್ದಾರೆ. ಸೊ ಈಗ ಒಂದು ನಮ್ಮ ಕರ್ನಾಟಕದ ಜನತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ದೇವರ ಇನ್ನೊಂದು ಸ್ವರೂಪ ಅನ್ನೋದು ನಮ್ಮೆಲ್ಲ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗಾಗಿರ್ಬೋದು, ಇನ್ನು ಕರ್ನಾಟಕದ ಜನತೆಗಾಗಿರ್ಬೋದು, ಇವರು ಒಂದು ದೇವ್ರ ಥರ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಅಪ್ಪು ಅವರ ಹಿರಿಯ ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರ ಬಗ್ಗೆ ತಾಯಿಯಾದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಏನಿದು ಸುದ್ದಿ, ಧೃತಿ ಈಗ ಏನು ಮಾಡ್ತಾ ಇದ್ದಾರೆ, ಈ ಸುದ್ದಿಯನ್ನು ತಿಳಿಯಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ಒಂದು ಚಾನಲ್ಗೆ ನೀವು ಒಬ್ಬರು ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಏನಾದರೂ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರುವಂತೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲೇ ಮಗಳು ಯಾರಪ್ಪ ಅಂತಂದರೆ ಅವಳು ಧೃತಿ. ಅವರು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಮೊದಲೇ ಹೋಗಿದ್ರು. ಪುನೀತ್ ರಾಜ್ಕುಮಾರ್ ಅವರ ಮರಣಕ್ಕಿಂತಲೂ ಮೊದಲೇ ಹೋಗಿದ್ರು. ಅಪ್ಪು ಅವರ ಅಗಲಿಕೆ ಸಮಯದಲ್ಲಿ ಅವರು ವಿದೇಶದಿಂದ ಬಂದಿದ್ದ ದೃಶ್ಯಗಳು ನಾವು ಮರೆಯಲು ಸಾಧ್ಯವೇ ಇಲ್ಲ. ಈಗ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದರೆ, ಧೃತಿ ಅವರು ವಿದೇಶದಲ್ಲಿ ತಮ್ಮ ವ್ಯಾಸಂಗವನ್ನು ಅಂದರೆ ತಮ್ಮ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈಗ ಅವರು ತಮ್ಮ ತಾಯ್ನಾಡಿಗೆ ಮರಳಲು ಸಿದ್ಧರಾಗಿದ್ದಾರೆ. ಅಂದರೆ ಬೆಂಗಳೂರಿಗೆ ಅವರು ವಾಪಸ್ಸಾಗಿ ಬರ್ತಾ ಇದ್ದಾರಂತೆ. ಈ ವರ್ಷ ಅಪ್ಪು ಬರ್ತ್ಡೇವನ್ನು ಕೂಡ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಯ ದಿನವಾಗಿ ತುಂಬಾ ಒಳ್ಳೆಯ ಖುಷಿ ಸುದ್ದಿಯನ್ನು ಈಗಾಗಲೇ ನೀಡಿದ್ರಂತೆ. ಆದರೆ ಅದು ಎಲ್ಲೂ ಕೂಡ ವೈರಲ್ ಆಗಿರಲಿಲ್ಲ. ಸೊ ಇಂದಿಗೆ ಅದು ವೈರಲ್ ಆಗಿದೆ ಅಂತೆ. ಇನ್ನು ಏನಪ್ಪ ಅಂತ ಅಂದರೆ, ಎಲ್ರಿಗೂ ಕಾಡ್ತಿದ್ದ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ, ಧೃತಿ ಅವರು ಚಿತ್ರರಂಗಕ್ಕೆ ಬರ್ತಾರೆ ಎಂಬುದು. ಸದ್ಯ ಈ ಸುದ್ದಿಯನ್ನು ಕೇಳಿ ಬರ್ತಾ ಇದ್ದಂತೆ ಧೃತಿ ನಾಯಕಿಯಾಗಿ ಬರೆದಿದ್ರು ಕೂಡ ಚಿತ್ರರಂಗಕ್ಕೆ ಮಹತ್ವದ ಪಾತ್ರವನ್ನು, ಜವಾಬ್ದಾರಿಯನ್ನು ಖಂಡಿತಲೂ ಹೊತ್ತುಕೊಳ್ಳಲಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನಾಗ್ತಿದ್ದಾರೆ, ನಟಿ ಆಗ್ತಿಲ್ಲಪ್ಪ ಅಂತಂದರೆ, ಹೌದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸದ್ಯ ನಿಭಾಯಿಸ್ತಾ ಇರ್ತಿರ್ತಕ್ಕಂಥ PRK ಪ್ರೊಡಕ್ಷನ್ ಇನ್ನು ಮುಂದೆ ಮಗಳು ಧೃತಿ ಅವರೇ ನೋಡ್ಕೊಳ್ಳಿದ್ದಾರಂತೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ತಾಯಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವ ರೀತಿಯಲ್ಲಿ ತಾಯಿಯ ತಂದೆಯ ಆಸೆಯಂತೆ, ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಕಂಡ ಕನಸಿನಂತೆ ಸೊ ಈ PRK ಪ್ರೊಡಕ್ಷನನ್ನು ಅವರು ನಡೆಸ್ತಾ ಇದ್ದಾರಂತೆ. ಯಾಕಪ್ಪ ಅಂತಂದರೆ ಹಲವಾರು ಅಭಿಮಾನಿಗಳು, ಎಷ್ಟೋ ಅಭಿಮಾನಿಗಳು ಇದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಹಲವಾರು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳು ಮುಂದೆ ಬರೋಕ್ಕೆ PRK ಪ್ರೊಡಕ್ಷನ್ ತುಂಬ ಅಂದರೆ ತುಂಬಾ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಆಸಕ್ತಿದಾಯಕ ಸುದ್ದಿಗಳು ಹರಿದಾಡ್ತಾ ಇವೆ. ಅದೇನಪ್ಪ ಅಂತಂದರೆ ಧೃತಿ ಅವರ ಮದುವೆ. ಇನ್ನೇನು 2 ತಿಂಗಳಲ್ಲಿ ಧೃತಿ ಅವರ ಮದುವೆ ಫಿಕ್ಸ್ ಆಗಲಿದೆ ಅನ್ನುವಂಥ ವದಂತಿಗಳು ತುಂಬ ಕೇಳಿ ಬರ್ತಾ ಇವೆ. ಆದರೆ ಇದ್ರ ಬಗ್ಗೆ ಕುಟುಂಬದಲ್ಲಿ ಯಾವುದೇ ಅಧಿಕೃತ ಮಾಹಿತಿ ಕೂಡ ಏನೂ ಬಂದಿಲ್ಲ. ಏನೇ ಆದರೂ ಅಪ್ಪು ಅವರ ಮಗಳು ಉನ್ನತ ಸ್ಥಾನಕ್ಕೆ ಏರಬೇಕು ಮತ್ತು ಸುಖವಾಗಿರಬೇಕು, ಚೆನ್ನಾಗಿ ತಂದೆಯ ಆಸೆಯಂತೆ PRK ಪ್ರೊಡಕ್ಷನ್ ಅನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ಎಲ್ಲರ ಆಸೆಯಾಗಿದೆ. ಧೃತಿ ಅವರು PRK ಪ್ರೊಡಕ್ಷನ್ ಅನ್ನು ನಡೆಸಬೇಕಾ ಅಥವಾ ನಟಿ ಆಗಬೇಕಾ, ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಏನು ಅನಿಸುತ್ತೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.